ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬ್ಯಾಕ್ ಅವ್ರ ವೈಯಕ್ತಿಕ ಜೀವನದ್ದೈತೆ. ಮುಂದೆ ಅವ್ರು ರಾಜಕೀಯಕ್ಕೆ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಜನತೆಗೆ ಒಳ್ಳೇದು ಮಾಡ್ಬೇಕಂತ ನೆಕ್ಸ್ಟ್ ಸಿಎಂ ಅವರೇ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡಲ್ಲ. 100% ಸಿಎಂ ಅವರೇ. ಡೆವಿಲ್ ಹಬ್ಬ ನೆಕ್ಸ್ಟ್ ಲೆವೆಲ್. ಇದು ಯಾವುದು ನೆಕ್ಸ್ಟ್ ಲೆವೆಲ್ ಹಬ್ಬ. ನಮ್ಮ ಬಾಸ್ ಅಂತೂ ಶೇಡ್ಸ್ ಅಂತೂ ನಾವು ಶಾಕಿಂಗು. ಅಯ್ಯೋ ನಮ್ಮ ಬಾಸ್ ಏನ್ ಹಿಂಗ್ ಮಾಡೋರೆ ಅಂತ. ಸೂಪರ್ ಆಗಿದೆ ಸರ್. ಯಾರೋ ಹೇಳ್ತಿದ್ರು ಬಾಸ್ ನೋಡಕ್ ಜನಗಳು ಬರಲ್ಲ ಅಂತ. ಬಾಸ್ ಕೋರ್ಟ್ಗೆ ಹೋದ್ರೆ ಹೌಸ್ಫುಲ್ ಆಗುತ್ತೆ, ಥಿಯೇಟರ್ ಬಂದ್ರೆ ಹೌಸ್ಫುಲ್ ಆಗಲ್ವಾ? ಬಾಸ್ ಅವ್ರು ಈಗ ಇದ್ದಾರೆ, ಅವ್ರು ಬೇಗ ಬರ್ಲಿ ಅಂತ ನಮ್ಗೆ ಫುಲ್ ಖುಷಿ. ಫಸ್ಟ್ ಎಲ್ಲಾ ಫ್ಯಾನ್ಸ್ ಗಳು ತುಂಬಾ ಖುಷಿ ಇರ್ತದೆ. ಏನಾದ್ರೆ ಇದ್ರಲ್ಲಿ ಒಂದ್ ಬೇಸರ ಅಂದ್ರೆ ನಮ್ಮ ಬಾಸ್ ಒಳಗಡೆ ಇದಾರೆ. ಆದಷ್ಟು ಬೇಗ ಎಲ್ಲರ ಜೊತೆ ಬೇಗ ಬಾಸ್ ಎಲ್ಲಾ ಕ್ಲಿಯರ್ ಮಾಡ್ಕೊಂಡು ಆದಷ್ಟು ಬೇಗ ಆಚೆ ಬರ್ಲಿ ಅಂತ ನಾವು ನಮ್ ಬಾಸು ಫೆಬ್ರವರಿ 16 ಬರ್ಬೇಕು ಅಂತ ಕೇಳ್ಕತೀವಿ. ಚಾಮುಂಡೇಶ್ವರಿಗೆ ನಮ್ ಬಾಸು ಯಾರು ಕಿಟ್ಟಿಗೆ ಒಳಗಡೆ ಇದ್ರು ಆಚೆ ನಾವಿದೀವಿ, ಮೆರೆಸ್ತೀವಿ ಬಾಸ್ನ. ಜೈ ಡಿ ಬಾಸ್. ಹಲೋ, ಆನೆ ನಡ್ತಿದ್ದೆ ದಾರಿ ಮಗ ಕಟ್ಟಕ್ಕ ಚೆನ್ನಾಗಿದೆ ಬ್ರೋ. ಡಬಲ್ ಆಕ್ಟಿಂಗ್ ಬಾಸ್ ಮಾತ್ರ ಮಸ್ತ್ ಆಗಿದೆ. ಒಳ್ಳೆ ಫಿಲಮ್. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಯಾರ್ಯಾರೋ ಹೇಳ್ತಾರೆ. ಇವಾಗ ನೋಡ್ರಿ ಈ ಫಿಲಮ್ ಟ್ವಿಸ್ಟ್ ಇನ್ಮೇಲೆ ಆಗ್ತಾ ಶುರು ನೋಡ್ತಾರೆ. ಸೆಕೆಂಡ್ ಸ್ವಲ್ಪ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಸರ್ ಆಕ್ಟಿಂಗ್ ಅಂತೂ ಮೊದಲಿಂದಾನೇ ಸೂಪರ್ ಆಗಿದೆ. ದೆನ್ ಏನಂದ್ರೆ ಇದು ಡಿಫ್ರೆಂಟ್ ಲುಕ್ ಆಗಿದೆ. ಡಿಫ್ರೆಂಟ್ ಲುಕ್ ಮತ್ತೆ ಡಬಲ್ ರೋಲು ಸೂಪರ್ ಆಗಿದೆ ಸರ್. ಬಾಸ್ ಒಳಗಡೆ ಇದ್ದಾರೆ, ಆದ್ರೂ ಫುಲ್ ಖುಷಿ. ಜೈ ಡಿ ಬಾಸ್. ಸೂಪರ್ ಸೂಪರ್. ಇನ್ನು ಬಾಕಿ ಐತೆ ಬಾಸ್ ಕೈಲಿ. ಎಲ್ಲ ಆಕ್ಟಿಂಗ್ ಮಾಡ ಸೂಪರ್ ಅಣ್ಣ. ಆಕ್ಟಿಂಗ್ ಮಾಡ ಸೂಪರ್ ಮಾಡೋಣ. ಒಂದಿನ ಅಲ್ಲ, 100 ವರ್ಷ ಹೋದ್ರು ಅದೇ ಪಿಕ್ಚರು. ಬಾಸ್ ಇಸ್ ಬ್ಯಾಕ್ ಅವ್ರ ವೈಯಕ್ತಿಕ ಜೀವನದ್ದೈತೆ. ಮುಂದೆ ಅವ್ರು ರಾಜಕೀಯಕ್ಕೆ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಜನತೆಗೆ ಒಳ್ಳೇದು ಮಾಡ್ಬೇಕಂತ ಜನರು ಎಲ್ಲರೂ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊಂತೀವಿ ಸರ್. ಅವ್ರ ವೈಯಕ್ತಿಕ ಜೀವನ ಬಹಳ ಚೆನ್ನಾಗಿದೆ, ಕರ್ನಾಟಕಕ್ಕೆ ಬಹಳ ಒಳ್ಳೇದೇ ಆಗತ್ತೆ. ಬಂದು ಪ್ರತಿಯೊಬ್ಬರು ನೋಡ್ಬೇಕಾಗಿ ಕೇಳ್ಕೊಂತೀವಿ ಸರ್. ಒಳ್ಳೆ ಮೂವಿ, ಅದ್ಭುತವಾಗಿ ಚೆನ್ನಾಗಿ ಬಂದಿದೆ. ಇನ್ನ ಕಾದ್ ನೋಡ್ಬೋದು. ಅಸಲೇ ಆಟ ಇವಾಗ ಶುರು. ಫಸ್ಟ್ ಆಗಿ ಬಂದೆ ಅವ್ರ ವ್ಯಕ್ತಿತ್ವ ತೋರಿಸೋರೆ. ಇವಾಗ ಅಸಲಿ ಮಕ್ಕ ತೋರಿಸ್ತಾರೆ. ಡೆವಿಲ್ ಅಂದ್ರೆ ಇಡೀ ನಾಡಿನ ಜನಕ್ಕೆ ಗೊತ್ತಾಗುತ್ತೆ. ಸೂಪರ್ ಐತೆ. ಎಂಟ್ರಿ ಸೀನು ಎಲ್ಲ ಕ್ಲಾಸ್ ಆಗೈತೆ. ಬ್ಲಾಕ್ ಬಸ್ಟರ್ ಪಕ್ಕ 100%. ಸೂಪರ್ ಆಗಿದೆ. ಕಾಮಿಡಿಯಿಂದ ತಗೊಂಡ್ಬಂದಿದ್ದಾರೆ, ಹಂಗೇನೆ ಫುಲ್ ಸೀರಿಯಸ್ ಆಗಿದೆ. 100%. ನೆಕ್ಸ್ಟು ಮೇ ಬಿ 100% ರಾಜಕೀಯಕ್ಕೆ ಬರ್ತಾರೆ. ಒಟ್ಟಿನಲ್ಲಿ ಏನು ಅಂದ್ರೆ ನಮಗೆ ನೋಡ್ತಾ ಇದ್ರೆ ನಮಗೆ ಅನ್ನಿಸ್ತಾ ಇದೆ 100% ಅವ್ರು ಇಂಟು ಕೊಡ್ತಾ ಇದ್ದಾರೆ. ಏನಂತ ರಾಜಕೀಯಕ್ಕೆ ಬರ್ತೀವಿ ಅಂತ ಇಂಟು ಕೊಡ್ತಾ ಇದ್ದಾರೆ. ನಮ್ಗೆ ಅನ್ಸೋ ಪ್ರಕಾರ ಅವ್ರಿಗೆ ಇನ್ ಕೇಸ್ ಏನಾದರೂ ಅಪ್ಪಿ ತಪ್ಪಿ ರಾಜಕೀಯಕ್ಕೆ ಬಂದರೆ ನೆಕ್ಸ್ಟ್ ಸಿಎಂ ಅವರೇ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡಲ್ಲ. 100% ಸಿಎಂ ಅವರೇ. ನಾವ್ಯಾರು ತಿಂಕೆ ಮಾಡಿರ್ಲಿಲ್ಲ ಈ ತರ ಮೂವಿ ಈ ತರ ಹಿಂಗಿರುತ್ತೆ ಅಂತ. ಸೂಪರ್ ಆಗಿದೆ ಮೂವಿ. ಬಾಸು ತಿರ್ಗಾ ಅದೇ ವ್ಯಾಂಟೇಜ್ ಲುಕ್, ಅಭಯಿ ಪೊರ್ಕಿ ಆ ತರ ಇರೋ ಫಿಲಮ್ ಅಲ್ಲಿ ಇರೋ ತರ ಕಾಣಿಸ್ತಾ ಇದಾರೆ. ಬಾಸ್ ಅಂತೂ ಅಲ್ಟಿಮೇಟ್. ಅವ್ರ ಸ್ವ್ಯಾಗ್ ಆಗಿರ್ಬೋದು, ಅವ್ರ ಸ್ಟೈಲ್ ಆಗಿರ್ಬೋದು, ಅಲ್ಟಿಮೇಟ್ ಮೂವಿ. ಬಹಳ ಚೆನ್ನಾಗಿದೆ, ಸೂಪರ್ ಆಗಿದೆ, ಚಿಂದಿಯಾಗಿ ಬಂದಿದೆ. ನಮ್ಮ ಯಜಮಾನ್ರು ಇರ್ಬೇಕಾಯ್ತು. ಏನ್ ಮಾಡ್ತಾರೆ, ನಮ್ಮ ಬೆಳ್ಬೇಕು. ನಮ್ಮ ಯಜಮಾನ್ರಿಲ್ಲ. ನಮ್ಮ ಯಜಮಾನ್ರು ಇದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಇರ್ತಿತ್ತು. ಹಬ್ಬ ಮಾಡ್ತೀವಿ ಸರ್. ಬಹಳ ಚೆನ್ನಾಗಿದೆ. ಆಕ್ಟಿಂಗ್ ಲೆವೆಲ್ ಗಜ, ಸ್ನೇಹನ, ಪ್ರೀತಿನ, ದತ್ತ ನೋಡಿದ್ವಿ. ಆ ತರ ಇದೆ. ಇವತ್ತು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಬಟ್ ಹೇಳ್ಬಿಟ್ರೆ ನೆಕ್ಸ್ಟ್ ನೋಡೋರ್ಗೆ ಮಜಾ ಇರಲ್ಲ. ಸೆಕೆಂಡ್ ಆಕ್ಟಿಂಗ್ ಚೇಂಜ್ ಮಾಡೋದು ಯಾವ ಮೂವಿಲಿ ಬಂದಿರ್ಲಿಲ್ಲ. ಇದ್ರಲ್ಲಿ ಆಕ್ಟಿಂಗ್ ಸಕ್ಕದಾಗಿ ಮಾಡಿದ್ದಾರೆ. ಸಿನಿಮಾ ಹೆಂಗ್ ಹೋಗುತ್ತೆ ಒಬ್ಬ ಡೈರೆಕ್ಟರ್ ಕೈಲಿ ಇರುತ್ತೆ. ಮೇಕಿಂಗ್ ಹೆಂಗ್ ತಗೊಂಡೋಗ್ತಾರೆ ಅಂತ ಎಲ್ಲೂ ಬೇಜಾರಾಗಲ್ಲ. ಹಿಂಗ್ ತಗೊಂಡೋಗ್ತಾ ಇದಾರೆ ಅಂತ ಸಕ್ಕದಾಗಿದೆ. ಮತ್ತೆ ಟ್ವಿಸ್ಟ್, ಡೈರೆಕ್ಷನ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಥ್ರಿಲ್ಲರ್ ಆಗಿದೆ. ಎಲ್ಲ ಒಂಥರ ಸಸ್ಪೆನ್ಸ್ ಆಗಿ ಚೆನ್ನಾಗಿ ಇಟ್ಟಿದ್ದಾರೆ. ನಮ್ಮ ಬಾಸ್ ಸ್ಕ್ರೀನ್ ಪ್ಲೇ ಅಂತೂ ನೆಕ್ಸ್ಟ್ ಲೆವೆಲ್. ಪ್ರಕಾಶ್ ವೀರದವರು ಇಷ್ಟು ದಿನ ಕಾಯ್ದಿದ್ದಕ್ಕೂ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಕ್ವಾಲಿಟಿ ಚೆನ್ನಾಗಿದೆ. ಸೌಂಡ್ ಇನ್ನೊಂದು ಸ್ವಲ್ಪ ಬೇಕಿತ್ತು ನಮಗೆ. ಅದು ಇಲ್ಲಿ ಪ್ರಾಬ್ಲಮ್ ಆಗೈತೆ, ಸಿನಿಮಾದೆಲ್ಲ ಗೊತ್ತಿಲ್ಲ. ಮತ್ತೆ ನಾವು ನೋಡ್ತೀವಿ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ. ಕನ್ನಡ ಪಿಕ್ಚರ್ ಇಲ್ಲಿಗೆ, ಕನ್ನಡ ಪಿಕ್ಚರ್ನ ಬೆಳೆಸಿ ಥಿಯೇಟರ್ ಬಂದು ನೋಡಿ. ಡಮಾಲ್ ಡಿಮಿಲ್ ಡಕ್ಕ ಡೆವಿಲ್ 100 ಡೇಸ್ ಪಕ್ಕ.
ಫಿಲಮ್ ಫುಲ್ ಕನ್ಫ್ಯೂಷನ್. ಡೆವಿಲ್ ಧನುಷ್ ಯಾರು ಬಾಸ್ ಯಾರು, ಧನುಷ್ ಯಾರು ಬಾಸ್ ಯಾರು, ಡೆವಿಲ್ ಯಾರು ಗೊತ್ತಾಯ್ತಿಲ್ಲ. ಫುಲ್ ಕನ್ಫ್ಯೂಷನ್. ಟ್ವಿಸ್ಟ್ ಬೈ ಟ್ವಿಸ್ಟ್. ನಮ್ಮ ಬಾಸ್ 2 ಕ್ಯಾರೆಕ್ಟರ್ ಅಲ್ಲ 10 ಕ್ಯಾರೆಕ್ಟರ್ ಮಾಡೋ ಕೆಪಾಸಿಟಿ ಐತೆ. ದಿಸ್ ಇಸ್ ಪವರ್ ಆಫ್ ಡಿ ಬಾಸ್. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸೂಪರ್ ಆಗಿದೆ ಬಾಸ್ ಆಕ್ಟಿಂಗ್ ಮಾತ್ರ ಸೈಕ್ ಆಗಿದೆ. ಎಲ್ಲರೂ ಬಂದು ನೋಡ್ಬೇಕು. ಸೂಪರ್ ಆಗಿದೆ. ಫೈಟಿಂಗ್ಗಳು ಸೂಪರ್ ಆಗಿದೆ, ಆಕ್ಟಿಂಗ್ಗಳು ಸೂಪರ್ ಆಗಿದೆ. ಚಿಂದಿ ಚಿತ್ರಾನ್ನ ನಮ್ಮ ಬಾಸ್ ಆಕ್ಟಿಂಗ್ ಇಷ್ಟ. ಸೂಪರ್ ಚೆನ್ನಾಗಿದೆ ಮೂವಿ. ನೆಕ್ಸ್ಟ್ ಲೆವೆಲ್ ಆಗಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಇನ್ನೂ ಓಡುತ್ತೆ. 100 days ಓಡಲಿ ನಮ್ಮ ಆಸೆ ಇದೆ. ತುಂಬಾ ಸೂಪರ್ ಇದೆ. ಬರ್ತಿದ್ದಾರೆ. ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಅವ್ರು ನೋಡ್ತಾ ಸ್ವಲ್ಪ ಫೀಲ್ ಆಗ್ಬಿಟ್ಟೆ. ಅವರು ಹೊರಗಡೆ ಇದ್ದಿದ್ರೆ ಈ ಕ್ರೇಜ್ ಅಲ್ಲ ಇನ್ನೂ ಡಬಲ್ ಇರೋದು. ಈಗಲೂ ಏನು ಕಮ್ಮಿ ಇಲ್ಲ. ಚೆನ್ನಾಗಿ ಆ್ಯಕ್ಟಿಂಗ್ ಅಂತೂ ಸೂಪರು. ಪ್ರಕಾಶ್ ವೀರವರು ಚೆನ್ನಾಗಿ ಡೈರೆಕ್ಷನ್ ಮಾಡವ್ರೆ. ಎಕ್ಸ್ಟ್ರಾಡಿನರಿ ಬ್ಲಾಕ್ ಬಾಸ್ಟರ್ ಇಟ್ಟು. ಫಸ್ಟ್ ಬಂದ್ರಲ್ಲ ಹೀರೋ ಅವ್ರ ಕ್ಯಾರೆಕ್ಟರ್ ಸೂಪರ್. ಕೃಷ್ಣನ್ ಕ್ಯಾರೆಕ್ಟರ್ ಸೂಪರ್. ಚೆನ್ನಾಗಿದೆ. ಸೂಪರ್ ಆಸಮ್. ಜೈ ಡಿ ಬಾಸ್. ಸೂಪರ್ ಆಗಿದೆ ಸರ್. ಸಕಲಾಗಿದೆ. ಚೆನ್ನಾಗಿದೆ. ಕ್ಲಾಸು ಮಾಸು ಫ್ಯಾಮಿಲಿ ಇಟ್ಟು ಎಲ್ಲರಲ್ಲೂ ಡೆವಿಲ್ ಐತೆ. ಎಲ್ಲ ಫ್ಯಾಮಿಲಿ ಡೆವಿಲ್ ನೋಡ್ಬೇಕು. ಈ ಬಾಸ್ಗೆ ಮಸ್ತಿದೆ ಮೂವಿ ಸರ್. ಸಕ್ಕತ್ತಾಗಿದೆ. ಸೂಪರ್ ಆಗಿದೆ ಸರ್. ಯಾರೋ ಹೇಳ್ತಿದ್ರು ಬಾಸ್ ನೋಡಕ್ ಜನಗಳು ಬರಲ್ಲ ಅಂತ. ಬಾಸ್ ಕೋರ್ಟ್ಗೆ ಹೋದ್ರೆ ಹೌಸ್ಫುಲ್ ಆಗುತ್ತೆ, ಥಿಯೇಟ್ರಿಗೆ ಬಂದ್ರೆ ಹೌಸ್ಫುಲ್ ಆಗಲ್ವಾ? ಬಾಸ್ ಬರ್ಲೇಬೇಕಂತೇನಿಲ್ಲ. ಬಾಸ್ ಪೋಸ್ಟ್ ಇದ್ರೆ ಸಾಕು, ಜನ ಬರ್ತಾರೆ. ಜೈ ಡಿ ಬಾಸ್. ಫ್ಯಾಮಿಲಿ ಬಂದು ನೋಡಿ, ಎಲ್ಲ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಎಲ್ಲ ಟಮಾಲ್